ಎಲ್ಲರಿಗೂ ನಮಸ್ಕಾರ. ವಿದ್ಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೇನೆ. ಬೇಕಾಗುವ ಸಾಮಗ್ರಿಗಳು: ಚಿಕನ್ ತಗೊಂಡಿದ್ದೀನಿ 1.5 kg ಅಷ್ಟು, ಅಕ್ಕಿ 4 ಗ್ಲಾಸ್ ತಗೊಂಡಿದ್ದೀನಿ 1 kg ಲೆಕ್ಕದಲ್ಲಿ, ಟೊಮೊಟೊ 4 ರಿಂದ 5 ತಗೊಂಡಿದ್ದೀನಿ, ಅದು ದಪ್ಪನೆ ಹೆಚ್ಕೋಬೇಕು, ಹಸಿರು ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಇದು ಪಲಾವ್ ಎಲೆ, ಇದು ಈರುಳ್ಳಿ 3 to 4 3ರಿಂದ 4 ಈರುಳ್ಳಿನ ಉದ್ದುದ ಹೆಚ್ಕೊಂಡಿದ್ದೀನಿ, ಮೊಸರು, ಇದು ಸ್ಪೈಸಸ್ ಧನಿಯಾ ಪುಡಿ 2 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ, ಇದು ಮಟನ್ ಮಸಾಲ, ಗರಂ ಮಸಾಲ 2 ಅರ್ಧ ಸ್ಪೂನ್ ತಗೊಂಡಿದ್ದೀನಿ, ಖಾರದ ಪುಡಿ, ಅರಿಶಿನ ಪುಡಿ, ಇದು ಸ್ಪೈಸಸ್ ಅಲ್ಲಿ ಚಕ್ಕೆ 4 ರಿಂದ 5 ಏಲಕ್ಕಿ, ಕಾಳು ಮೆಣಸು ತಗೊಂಡಿದ್ದೀನಿ, ಲವಂಗ 10 ರಿಂದ 15, ಇದು ಸೋಂಪು, ಇದು ಸೊಪ್ಪುಗಳು ತಗೊಂಡಿದ್ದೀನಿ, ಇದು ಪೇಸ್ಟ್ ಮಾಡ್ಕೋಬೇಕು, ಮೆಂತ್ಯ ಸೊಪ್ಪು ಒಗ್ಗರಣೆಗೆ ಮಾತ್ರ ಹೆಚ್ಚಿಟ್ಟಿರೋದು, ಇದು ಒಂದು ಅರ್ಧ ಕಟ್ಟಷ್ಟು, ಪಾಲಕ್ ಸೊಪ್ಪು ತಗೊಂಡಿದ್ದೀನಿ 5 ರಿಂದ 6 ಎಲೆ ಅಷ್ಟು ತಗೊಂಡಿದ್ದೀನಿ, ಇದು ಪೇಸ್ಟಿಗೆ ಕಲರಿಗೋಸ್ಕರ ಪಾಲಕ್ ಎಲೆ ಯೂಸ್ ಮಾಡೋದು, ಬೇಕಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ನೀಟಾಗಿ ಸೋಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಪುದೀನ ಸೊಪ್ಪು ಇದು ಒಂದು ಅರ್ಧ ಕಟ್ ತಗೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ನಾನು GRB ತುಪ್ಪ ತಗೊಂಡಿದ್ದೀನಿ. ಈಗ ನಾನು ಒಂದು ಬಾಣಲಿ ಇಟ್ಟು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ, 15 ರಿಂದ 20 ಹಸಿಮೆಣಸಿನಕಾಯಿ ಹಾಕಿದ್ದೀನಿ, ಖಾರದ ಮೆಣಸಿನಕಾಯಿ, ಇದು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಸಿಮೆಣಸಿನಕಾಯಿ ಹಾಕಿ, ಒಂದು 4 ರಿಂದ 5 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಅಷ್ಟನ್ನು ಹಾಕ್ತಾ ಇದ್ದೀನಿ. ಇದು ಶುಂಠಿ, ಇದು ಏನಿಲ್ಲ ಅಂದ್ರೆ 3 ರಿಂದ 4 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ, ಇಷ್ಟನ್ನು ಹಾಕೊಂಡು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಈ ಹಸಿ ಸ್ಮೆಲ್ ಹೋದ್ರೇನೆ ಬಿರಿಯಾನಿ ತುಂಬಾ ಟೇಸ್ಟ್ ಆಗೋದು. ಮತ್ತೆ ಇದು ಹಸಿರು ಮೆಣಸಿನಕಾಯಿ ನೀವು ಎಣ್ಣೆಲಿ ಹುರಿದಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಅವೇನು ಆಗಲ್ಲ. ನೀಟಾಗಿ ಇದು ಸ್ವಲ್ಪ ಕೆಂಪು ಆಗೋವರೆಗೂ ಸ್ವಲ್ಪ ಹುರ್ಕೋಬೇಕು, ಹಸಿ ಸ್ಮೆಲ್ ಪೂರ್ತಿ ಹೋಗ್ಬೇಕು. ಮೆಣಸು ತಗೊಂಡಿದ್ದೀನಿ, ಇದು ಒಂದು 7 ರಿಂದ 10 ಕಾಳು ಮೆಣಸು ತಗೊಂಡಿದ್ದೀನಿ, ಅಷ್ಟನ್ನು ಒಂಚೂರು ನೀಟಾಗಿ ಹುರ್ಕೋಬೇಕು. ಫ್ರೈ ಆಗಿದೆ ಇದು, ಇದಕ್ಕೆ ಇವಾಗ ಸೊಪ್ಪು ಹಾಕ್ತಾ ಇದ್ದೀನಿ, ಕೊತ್ತಂಬರಿ 1 ಹಿಡಿಯಷ್ಟು ಹಾಕ್ತಾ ಇದ್ದೀನಿ, ಪುದೀನಾನು 1 ಹಿಡಿಯಷ್ಟು ಹಾಕ್ತಾ ಇದ್ದೀನಿ, ಪಾಲಕ್ಕು ಇದು ಒಂದು 6 ರಿಂದ 7 ಎಲೆ ಪಾಲಕ್ ಹಾಕ್ತಾ ಇದ್ದೀನಿ. ಎಲ್ಲ ನೀಟಾಗಿ ಇದನ್ನ ಹುರ್ಕೋಬೇಕು. ಎಣ್ಣೆಲೆ ಫ್ರೈ ಆಗ್ಬೇಕು ಇದು, ಸೊಪ್ಪಿಗೋಸ್ಕರ ನೀವು ನೀರು ಅವೇನು ಹಾಕೋಂಗಿಲ್ಲ, ಎಣ್ಣೆಲೆ ಫ್ರೈ ಆಗ್ಬೇಕು ಸೊಪ್ಪೆಲ್ಲ. ಈಗ ಎಣ್ಣೆ ಕಾದಿದೆ, ಈಗ ಇದಕ್ಕೆ ನಾನು ಸ್ಪೈಸಸ್ ಆಡ್ ಮಾಡ್ತಾ ಇದ್ದೀನಿ. ಚಕ್ಕೆ ತಗೊಂಡಿದ್ದೀನಿ, ಒಂದು ಚಿಕ್ಕ ಅಷ್ಟು ಒಂದು 8 ತಗೊಂಡಿದ್ದೀನಿ, 4 ಏಲಕ್ಕಿ, ಲವಂಗ ಒಂದು 10 ರಿಂದ 12 ಲವಂಗ ತಗೊಂಡಿದ್ದೀನಿ. ಇದು ಸೋಂಪು ಒಂದು 1/4 ಸ್ಪೂನ್ ಅಷ್ಟು ಹಾಕಿ, ಜಾಸ್ತಿ ಹಾಕಕ್ ಹೋಗ್ಬೇಡಿ, ಇಲ್ಲಾಂದ್ರೆ ಸೋಂಪು ಒಂಥರ ಸ್ಮೆಲ್ ಹೊಡಿಯುತ್ತೆ. ಒಂದು 1/4 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ತಗೊಂಡಿದ್ದೀನಿ, ಈರುಳ್ಳಿ ಹಾಕ್ತಾ ಇದ್ದೀನಿ, ಒಂದು 4 ರಿಂದ 5 ಈರುಳ್ಳಿ ಚಿಕ್ಕದು ತಗೊಂಡಿದ್ದೀನಿ. ಈರುಳ್ಳಿ ನೀಟಾಗಿ ಕೆಂಪುಗಾಗೋವರೆಗೂ ನೀವು ಫ್ರೈ ಮಾಡಬೇಕು. ಯಾವತ್ತು ಬಿರಿಯಾನಿಗೆ ನೀವು ಇದು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ನೀಟಾಗಿ ನೀವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಕೆಂಪು ಕಲರ್ ಬೇಕು, ಅದು ಬೇಗ ಬೇಯಬೇಕು ಅಂದ್ರೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ, ಈರುಳ್ಳಿ ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು. ನೀಟಾಗಿ ಮಿಕ್ಸ್ ಆಗಿ, ನೀಟಾಗಿ ಅದು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕೆಂಪು ಆಗೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಟೈಮ್ ಇಲ್ಲ ಅನ್ನೋರು ಓಕೆ, ಪರವಾಗಿಲ್ಲ, ಹಂಗೆ ಬೇಕಾದ್ರೂ ಹಾಕೋ. ಸ್ವಲ್ಪ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಲೇಬೇಕು. ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ಈ ಟೈಮಲ್ಲೇನೆ ನಾನು ಅವಾಗಲೇ ಹೆಚ್ಚಿಟ್ಕೊಂಡಿದ್ದಲ್ಲ ಮೆಂತ್ಯ ಸೊಪ್ಪು, ಅದನ್ನು ಹಾಕ್ತಾ ಇದ್ದೀನಿ. ಈಗ ಈ ಮೆಂತ್ಯ ಸೊಪ್ಪನ್ನ ಒಂಚೂರು ನೀಟಾಗಿ ಹುರ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಯಾವತ್ತು ಒಗ್ಗರಣೆಗೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ಯಾವತ್ತು ಮೆಂತ್ಯ ಸೊಪ್ಪನ್ನ ನಾವು ಮಸಾಲೆ ಎಲ್ಲ ಮಾಡ್ಕೊಂಡು ಎಲ್ಲ ಚಿಕನ್ ಎಲ್ಲ ಹಾಕಿದ್ಮೇಲೆ ಯಾವತ್ತು ಹಾಕಬಾರ್ದು. ಮೆಂತ್ಯ ಸೊಪ್ಪನ್ನ ನಾವು ಈರುಳ್ಳಿ ಹಾಕಿರೋ ಟೈಮಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕಿ ಫ್ರೈ ಮಾಡೋದ್ರಿಂದ
ತುಂಬಾ ಚೆನ್ನಾಗಿ ಸ್ಮೆಲ್ಲು ಮತ್ತೆ ಫ್ಲೇವರು ತುಂಬಾ ಚೆನ್ನಾಗಿ ಕೊಡುತ್ತೆ. ಈಗ ನೋಡಿ ಅದು ಮೆಂತ್ಯ ಸೊಪ್ಪು ಫ್ರೈ ಆಗ್ತಾ ಇದೆ. ಈ ಟೈಮಲ್ಲಿ ನಾನು ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲ ಅದನ್ನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗ್ಬೇಕು. ಅವಾಗಲೇ ಹುರಿದಿದ್ವಿ ಮಸಾಲೆ, ಜಾಸ್ತಿ ಹುರಿಯುವಂತ ಅವಶ್ಯಕತೆ ಇರಲ್ಲ. ಸ್ವಲ್ಪ ಲೈಟಾಗಿ ಒಂದ್ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ. ಈಗ ಚಿಕನ್ ಪೂರ್ತಿ ಹಾಕೊಂಡಿದೀನಿ. ನೀಟಾಗಿ ಅದಕ್ಕೆ ಒಳ್ಳೆ ಒಂದು ಮಿಕ್ಸ್ಕೊಳ್ಳೋಣ. ಈಗ ಚಿಕನ್ನು ಈ ಮಸಾಲೆ ಜೊತೆ ನೀಟಾಗಿ ಅದು ಫ್ರೈ ಆಗಬೇಕು. ಚಿಕನ್ ಎಲ್ಲ ಸ್ವಲ್ಪ ಮಸಾಲೆ ಹಿಡ್ಕೋಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡೋಣ. ಈ ಚಿಕನ್ ಹಾಕಿರೋ ಟೈಮಲ್ಲೇ ನೀವು ಟೊಮೊಟೊ ಹಾಕ್ತಾ ಇದ್ದೀನಿ. ಚಿಕನ್ ಹಾಕಾಗ್ಲೇನೆ ಟೊಮೊಟೊನು ಹಾಕಬೇಕು, ಎರಡು ಒಟ್ಟಿಗೆ ಬೇಯುತ್ತೆ. ಟೊಮೊಟೊ ಫುಲ್ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ. ಈಗ ಅವಾಗಲೇ ನಾನು ಬರೀ ಈರುಳ್ಳಿ ಬೇಯಕ್ಕೆ ಮಾತ್ರ ಉಪ್ಪು ಹಾಕಿದ್ದೆ. ಈಗ ಚಿಕನ್ಗೂ ನಾನು ಬೇಯಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಅವಾಗಲೇ ಒಂದು ಸ್ವಲ್ಪ ಹಾಕಿದ್ದೆ, ಈಗ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕಿರ್ತೀನಿ. ಈಗ ಮೊಸರು ತಗೊಂಡಿದ್ದೀನಿ, ಒಂದು 4 ರಿಂದ 5 ಸ್ಪೂನ್ ಅಷ್ಟು ಅದು ಹಾಕ್ತಾ ಇದ್ದೀನಿ. ಮೊಸರು ಹಾಕೋ ಉದ್ದೇಶ ಏನು ಅಂದ್ರೆ ಚಿಕನ್ ಸ್ವಲ್ಪ ಸಾಫ್ಟ್ ಆಗಿ ಬರಲಿ ಅಂತ ಹೇಳ್ಬಿಟ್ಟು ಮೊಸರು ಹಾಕೋದು. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಆ ಟೊಮೊಟೊ ಪೂರ್ತಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಸ್ವಲ್ಪ ಬೇಯಿಸೋಣ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೀಟಾಗಿ ಇದನ್ನ ಬೇಯಿಸ್ಕೊಳ್ಳೋಣ. ನೀಟಾಗಿ ಇದು ಫ್ರೈ ಆಗಲಿ. ಈಗ ಇದು ಫ್ರೈ ಆಗಿದೆ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಟೊಮೊಟೊ ಎಲ್ಲ ಮೆತ್ತಗಾಗೋಗಿದೆ. ಈಗ ಇದಿಷ್ಟು ಟೊಮೊಟೊ ಎಲ್ಲ ಮೆತ್ತಗಾಗಿ ಚಿಕನ್ ಒಂದು 1/4 ಭಾಗ ಬೆಂದಿದ ತಕ್ಷಣ ನಾನು ಮಸಾಲ ಐಟಮ್ ತಗೊಂಡಿದ್ನಲ್ಲ, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಮಟನ್ ಮಸಾಲ ಇಷ್ಟನ್ನ ಹಾಕ್ತಾ ಇದ್ದೀನಿ. ಈಗ ನೋಡಿ ಇದು ನೀಟಾಗಿ ಇದು ಫ್ರೈ ಮಿಕ್ಸ್ ಮಾಡಿದ್ದೀನಿ. ಮಸಾಲೆ ಎಲ್ಲ ನೀಟಾಗಿ ಚಿಕನ್ ಹಿಡ್ಕೊಂಡಿದೆ. ಇಷ್ಟೇ ಮಸಾಲ, ಇದಕ್ಕೆ ಬೇರೆ ಇನ್ನೇನು ಆ್ಯಡ್ ಮಾಡೋದಿಲ್ಲ. ಈ ಟೈಮಲ್ಲಿ ನೀವು ಮಸಾಲೆ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ನಿಮ್ಗೆ ಏನ್ ಬೇಕದನ್ನ ನೋಡ್ಕೊಂಡು ಹಾಕೊಳ್ಳಿ. ಖಾರ ಕಮ್ಮಿ ಆದ್ರೆ ಖಾರದ ಪುಡಿ ಹಾಕೋಬಹುದು. ಈಗ ನಾನಾಗ್ಲೇ 1 ರಿಂದ 1.5 ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೆ. ಈಗ ಇನ್ನೂ 1 ಸ್ಪೂನ್ ಹಾಕ್ತಾ ಇದ್ದೀನಿ. ನಾನು ತಗೊಂಡಿರೋ ಅಕ್ಕಿಗೆ ಬೇಕಿಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದು ಮಸಾಲ ನೀಟಾಗಿ ಫ್ರೈ ಆಗಿದೆ. ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ಚಿಕನ್ ಒಂದು ಅರ್ಧ ಭಾಗದಷ್ಟು ಬೆಂದಿದೆ. ಈ ಟೈಮಲ್ಲಿ ನಾನು ನೀರು ಹಾಕ್ತಾ ಇದ್ದೀನಿ. ನೀರು ಒಂದ್ ಸೈಡ್ ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ನೀರು ಹಾಕ್ತಾ ಇದ್ದೀನಿ. ಅಳತೆ ಮಾಡಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಹಾಕ್ತಾ ಇದ್ದೀನಿ. ಈಗ ನಾನು 4 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ, ಅಂದ್ರೆ 1 kg ಲೆಕ್ಕದಲ್ಲಿ ತಗೊಂಡಿದ್ದೆ ಅಕ್ಕಿ. ಈಗ 4 ಗ್ಲಾಸ್ ಅಕ್ಕಿಗೆ ಆಲ್ರೆಡಿ ಮಸಾಲದಲ್ಲಿ ಮಸಾಲ ಬಿಟ್ಟಿತ್ತು ಸ್ವಲ್ಪ ಚಿಕನ್ ಅಲ್ಲಿ, ಹಂಗಾಗಿ ನಾನೇನ್ ಮಾಡಿದೆ 1 ಗ್ಲಾಸ್ ಅನ್ನ ಕಮ್ಮಿ ಮಾಡಿದೀನಿ ನೀರು. 4 ಗ್ಲಾಸ್ ಅಕ್ಕಿಗೆ 8 ಗ್ಲಾಸ್ ನೀರು ತಗೊಳ್ಳೋರು 1 ಗ್ಲಾಸ್ ಇಂದ 1.5 ಗ್ಲಾಸ್ ನೀರನ್ನ ಸ್ಕಿಪ್ ಮಾಡಬೇಡಿ. ಈಗ ನೋಡಿ ನೀಟಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಅಕ್ಕಿನ 1-2 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅಕ್ಕಿ ಹಾಕ್ತಾ ಇದ್ದೀನಿ. ಕೆಲವೊಂದು ಅಕ್ಕಿಗಳು ಈ ಬುಲೆಟ್ ರೈಸ್ ಆ ಅಕ್ಕಿ ಎಲ್ಲ ನೀವು ಯೂಸ್ ಮಾಡೋದಾದ್ರೆ ಅದೆಲ್ಲ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ನೆನೆ ಹಾಕ್ಬೇಕು. ಅಕ್ಕಿನ ನೆನೆ ಹಾಕಿ ಮಾಡೋದ್ರಿಂದ ಅಕ್ಕಿ ನೀಟಾಗಿ ಸಾಫ್ಟ್ ಆಗಿ ಬರುತ್ತೆ. ಇದು ನಾನು ಮಾಮೂಲಿ ಮನೇಲಿರೋ ಜೀರಾ ರೈಸೇ ತಗೊಂಡಿದ್ದೆ, ಹಂಗಾಗಿ ನಾನು ಇದನ್ನೇ ನೆನೆ ಹಾಕಿಲ್ಲ. ನಾನು ಇದನ್ನ ಇದು ಅಕ್ಕಿ ಹಾಕಿದ್ಮೇಲೆ ಒಂದು ಜಾಸ್ತಿ ಹೊತ್ತು ಅಲ್ಲಾಡಿಸ್ಬೇಡಿ, ಅಕ್ಕಿ ಪುಡಿ ಪುಡಿ ಆಗೋಗುತ್ತೆ. 1-2 ಸಲ ಮೇಲೆ ಕೆಳಗೆ ಮಾಡಿಬಿಟ್ಟು ನೀಟಾಗಿ ಒಂದು ಪ್ಲೇಟ್ ಮುಚ್ಚಿ ಬೇಯಕ್ ಬಿಡಿ. ಒಂದು ಅರ್ಧ ಭಾಗದಷ್ಟು ಬೇಯಬೇಕು ಅಕ್ಕಿ, ಆಮೇಲೆ ಅದನ್ನ ಹಂಚಿಟ್ಟು ದಮ್ ಕಟ್ಟೋಣ ಅಂತ. ಈಗ ನೋಡಿ ಇದು ಅನ್ನ ಇವಾಗ 3/4 ಭಾಗದಷ್ಟು ಅನ್ನ ಬೆಂದಿದೆ. ಈ ಟೈಮಲ್ಲಿ ನಾವೇನ್ ಮಾಡ್ಬೇಕಂದ್ರೆ ತಳದಲ್ಲಿ ಒಂದು ಪಾತ್ರೆ ಎತ್ಬಿಟ್ಟು ಒಂದು ಹಂಚಿಡ್ಬೇಕು, ದಪ್ಪ ತಳದ್ದು ಹಂಚಿಡ್ಬೇಕು. ಈಗ ನೋಡಿ 3/4 ಭಾಗ ಬೆಂದೋಗಿದೆ ಆಲ್ರೆಡಿ. ಈಗ ನಾನು ಇದನ್ನ ಇಳಿಸ್ಬಿಟ್ಟು ಹಂಚಿಡ್ತಾ ಇದ್ದೀನಿ. ಈಗ ನೋಡಿ ನಾನು ದಪ್ಪ ತಳದ್ದು ಹಂಚಿಟ್ಬಿಟ್ಟು ಅದ್ರ ಮೇಲೆ ಈ ಬಿರಿಯಾನಿ ಪಾತ್ರೆ ಇಡ್ತಾ ಇದ್ದೀನಿ. ಈ ತರ ಹಂಚಿಟ್ಟು ಮಾಡೋದ್ರಿಂದ
ನಿಮ್ಗೆ ಕೆಳಗೆ ತಳ ಅಂಟಲ್ಲ, ನೀಟಾಗಿ ಅನ್ನ ಬೇಗ ಬೇಯುತ್ತೆ, ಬಿಡಿ ಬಿಡಿಯಾಗಿ ಅನ್ನ ಆಗುತ್ತೆ. ಯಾವತ್ತು ಬಿರಿಯಾನಿ ಮಾಡಬೇಕಾದ್ರೆ ಒಂದು ಈ ತರ ಅರ್ಧ ಭಾಗ ಅನ್ನ ಬೆಂದ್ಮೇಲೆ ನಾವು ಕೆಳಗೆ ಹಂಚಿಡಬೇಕು. ನೀವು ಬಿರಿಯಾನಿ ಮಾಡಲಿ, ಪಲಾವ್ ಮಾಡಲಿ, ಏನೇ ಮಾಡಲಿ ಪಾತ್ರೆಯಲ್ಲಿ ಮಾಡೋ ಟೈಮಲ್ಲಿ ಈ ತರ ಹಂಚಿಟ್ಬಿಟ್ಟು ಈ ತರ ಇಡಬೇಕು. ಈಗ ಇದ್ರ ಮೇಲೆ ನಾನು ಪ್ಲೇಟ್ ಮುಚ್ಚಿ ಒಂದು ಏನಾದ್ರೂ ಭಾರವಾಗಿರೋ ವಸ್ತುನ ಇಡಬೇಕಾಗುತ್ತೆ. ನಾನೊಂದು ಕುಟ್ಟಣಿಕೆ ಇತ್ತು, ಕುಟ್ಟಣಿಕೆ ಇಡ್ತಾ ಇದೀನಿ. ಇದು ಏನಿಲ್ಲ ಅಂದ್ರೂ ಬಿರಿಯಾನಿ ಇವಾಗ ಒಂದು 10 ರಿಂದ 12 ನಿಮಿಷ ನೀಟಾಗಿದ್ದ ಅನ್ನ ಬೇಯಲಿ ಇದು. ಆಮೇಲೆ ದಮ್ ಕಟ್ಟಕ್ಕೆ ಇದಕ್ಕೆ ಮೇಲ್ಗಡೆ ಇನ್ನೂ ತುಪ್ಪ ಎಲ್ಲ ಹಾಕಿ ಇನ್ನೊಂದ್ಸಲಿ ದಮ್ ಕಟ್ಟೋಣ ಅಂತ. ಈಗ ನೋಡಿ ಇದು ದಮ್ ಕಟ್ಟಿಟ್ಟಿದ್ದೆ. ಈಗ ನೋಡಿ ಅರ್ಧ ಭಾಗ ಅನ್ನ ಬೆಂದಿದೆ, ಅನ್ನ ಆಲ್ಮೋಸ್ಟ್ ಆಲ್ರೆಡಿ ಬೆಂದಿದೆ. ಈ ಟೈಮಲ್ಲಿ ನಾವು ತುಪ್ಪ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಉದುರಿಸ್ಬಿಟ್ಟು ಮತ್ತೆ ದಮ್ ಕಟ್ಟಬೇಕು. ನಾನು ತುಪ್ಪ ಹಾಕ್ತಿದ್ದೀನಿ, ಸೊಪ್ಪು ಪುದೀನ ಸೊಪ್ಪು ಹಂಗೆ ಉದುರಿಸ್ತಾ ಇದ್ದೀನಿ. ಇದು ಪಲಾವ್ ಎಲೆ ಒಂದೆರಡು ಎಲೆ ಹಂಗೆ ಹಾಕ್ತಾ ಇದ್ದೀನಿ. ಇಷ್ಟೇ, ಇದು ದಮ್ ಕಟ್ಟಿ ಬಿಡೋಣ. ಈಗ ನೀಟಾಗಿ ಆಗಿದೆ. ಇದು ಇನ್ನೊಂದು 5 ರಿಂದ 7 ನಿಮಿಷ ಬೆಂದ್ರೆ ಸಾಕು, ಬಿರಿಯಾನಿ ಆಗಿದೆ ಅಷ್ಟೇ. ಈಗ ದಮ್ ಕಟ್ಬಿಡೋಣ. ಬಿರಿಯಾನಿ ರೆಡಿ ಆಗಿದೆ. ಇನ್ನೊಂದು 5 ರಿಂದ 7 ನಿಮಿಷ ನೀಟಾಗಿ ಒಂಚೂರು ಬೇಯಿಸಿ. ಬಿರಿಯಾನಿ ರೆಡಿ ಆಗಿದೆ. ನಾಟಿ ಸ್ಟೈಲ್ ಬಿರಿಯಾನಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗೂ ಬಂದಿದೆ. ಹಾಗೆ ಚಿಕನ್ ಪೀಸು ಮಾತ್ರ ಸಖತ್ ಸಾಫ್ಟಿಯಾಗಿ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಬೆಂದಿದೆ. ನಾನು ಅದನ್ನ ಮೊಸರು ಬಜ್ಜಿ ಜೊತೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಇದೇ ರೀತಿ ನಿಮ್ಗೆ ಹೊಸ ಹೊಸ ರೆಸಿಪಿಗಳು ಬೇಕು ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ರೀತಿ ನನ್ನ ಚಾನೆಲ್ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.